ಸಿಹಿ ಮನೆಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವಾಗ ಸಂಜೆ ಶನಿವಾರದ ಸಂಜೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತೇನು ರೆಸಿಪಿ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಅಂದರೆ ಶನಿವಾರ ಬೆಳಗ್ಗೆಯಿಂದ ಬ್ಲಾಗ್ ಮಾಡಿಲ್ಲ. ಬನ್ನಿ ನಾನು ಶನಿವಾರ ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸಿಂಪಲ್ಲಾಗಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ನೋಡಿ. ನಮ್ಮನೆ ಪುಟ್ಟ ದೇವ್ರ ಮನೆ ಪೂಜೆ ಮಾಡಿದ್ದೀನಿ ಶನಿವಾರ. ಕಿಚನ್ ಅಡುಗೆ ಮನೆಯಲ್ಲಿ ನಾನು ಪೂಜೆ ಮಾಡಿರೋದು. ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಹಂಗೆ ಸಿಂಪಲ್ಲಾಗಿ ಹಂಗೆ ತೋರಿಸ್ತೀನಿ ನನ್ನ ಕಿಚನ್ ಹೆಂಗಿದೆ ಅಂತ. ಈ ಕಡೆ ಬಾಕ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ಸಿಂಪಲ್ಲಾಗಿ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ನನ್ನ ಸೌಟು, ಇಲ್ಲಿ ಪಾತ್ರೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇಷ್ಟೇ ನನ್ನ ಚಿಕ್ಕ ಅಡುಗೆ ಮನೆ. ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಸಣ್ಣದಾಗಿ ಕಿಚನ್ ಯಾವ ಥರ ಇದೆ ಅಂತ ತೋರಿಸಿದ್ದೀನಿ. ಈ ಥರ ನಾನು ಕಿಚನ್ ಆರ್ಗನೈಸನ್ ಮಾಡಿಟ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ. ಅಷ್ಟು ಚೆನ್ನಾಗಿ ಇಟ್ಕೊಂಡಿಲ್ಲ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಆದಷ್ಟು ಮಟ್ಟಿಗೆ ನನಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ನನ್ನ ಮಗಳಿಗೆ ಹಾಲು ಕಾಯಿಸ್ಕೊಡ್ಬೇಕು. ಹೊಟ್ಟೆ ಹಸ್ತು. ಏನು ಮಾಡ್ತಿದ್ದೀರಾ ಬಂಗಾರಿ? ಕಾಯಿ ಇಟ್ಕೊಂಡು ಎಪ್ಕೊಂಡು ತಿಂತಾವ್ರಿ. ಅವ್ರಿಗೆ ಕಾಯಿ ಅಂದರೆ ತುಂಬ ಇಷ್ಟ ಅಲ್ಲ ಬಂಗಾರಿ? ಅದಕ್ಕೆ ಕಾಯಿ ಎಪ್ಕೊಂಡು ತಿಂತಿದ್ದಾರೆ. ಏನು ತೋರಿಸ್ತೀರಾ? ವಿಡಿಯೋದಲ್ಲಿ ಕಾಯಿ ಬರುತ್ತಿದ್ದೆ ಶೆಲ್ಫಿ ಮೇಲೆ ಇಟ್ಟ. ಹಾಲು ಕಾಯಿಸ್ಕೊಡ್ತೀನಿ ಓಕೆ. ಅವಳು ನನ್ನ ದೊಡ್ಡ ಮಗಳು ಅಹಲ್ಯ. ಹಾಯ್ ಮಾಡು ಮಗಳೇ. ಇವಳು ಹಾಯ್ ಮಾಡ್ತಾಳೆ. ಹಾಯ್ ಮಾಡು ಬಂಗಾರು. ಸರಿ, ದಪ್ಪ ಕಡಲೆಕಾಳು ಗ್ರೇವಿ ಮಾಡೋಕ್ಕೆ 2 ಮೀಡಿಯಮ್ ಸೈಜ್ ಟೊಮೊಟೊ, 2 ಸ್ಮಾಲ್ ಸೈಜ್ ಈರುಳ್ಳಿ, ಸ್ವಲ್ಪ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಒಗ್ಗರಣೆಗೆ ಅಂತ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಗೋಡಂಬಿ, ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋ ಸಣ್ಣ ಈರುಳ್ಳಿ. ಅದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಗ್ಯಾಸ್ ಹಚ್ಚಿಕೊಂಡು ಬಾಣಲೆ ಇದೆ. ಬಾಣಲೆ ಒಂದು ಸ್ವಲ್ಪ ಬಿಸಿ ಆಗಲಿ. ಏನಪ್ಪ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ 2 ಈರುಳ್ಳಿ, 2 ಟೊಮೊಟೊ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಗೋಡಂಬಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ. ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಫುಲ್ಲು ತಣ್ಣಗೆ ಹಾಕ್ತಿರೋಣ. ಇದೊಂದು ತಣ್ಣಗೆ ಹಾಕ್ತಾ ಇರಲಿ. ಇವಾಗ ಏನು ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾವಿಲ್ಲಿ ಬೆಳ್ಳುಳ್ಳಿ ಶುಂಠಿ ತಡೆದಿದ್ದನ್ನ ಪೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನು ಚೆನ್ನಾಗಿ ಕುಟ್ಟಣಿಗೆ ಇರುತ್ತಲ್ಲ, ಚೆನ್ನಾಗಿ ಕುಟ್ಕೋಬೇಕು. ಆ ಥರನೂ ಟೇಸ್ಟ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈಗ ನೋಡಿ ಇದನ್ನೆಲ್ಲ ನೀಟಾಗಿ ಹೆಚ್ಚಿಟ್ಕೊಳ್ಳೋಣ. ಕುಟ್ಟಣಿಗೆ ನೀಟಾಗಿ ನೋಡಿ ಈ ಥರ ಚೆನ್ನಾಗಿ ಸಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಫುಲ್ಲು ತಣ್ಣಗಾಗಿದೆ. ಇದನ್ನು ನೀಟಾಗಿ ಮಿಕ್ಸಿ ಜಾರಿಗೆ ಹಾಕೋಬೇಕು. ನೀಟಾಗಿ ಎಲ್ಲನೂ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಬರ್ಬೇಕು. ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೀನಿ ಎಷ್ಟು ಸಣ್ಣಕ್ಕೆ. ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಆಗಲೆಲ್ಲ ಫ್ರೈ ಮಾಡ್ಕೊಂಡಿದ್ದೆ ಅದೇ ಬಾಣಲಿ ಇಡಿ. ಮತ್ತು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಸ್ಪೈಸ್ 2 ಲವಂಗ, ಸ್ವಲ್ಪ ಚಕ್ಕೆ, 3 ಮೆಣಸು ಹಾಕಿದ್ದೀನಿ.
ಇದೊಂಚೂರು ಫ್ರೈ ಆಗ್ತೈತೆ ಅನ್ನಿಸ್ತಾನೆ. ನಾವು ಕಟ್ ಮಾಡಿ ಇಟ್ಕೊಂಡಿರೋ ಚಿಲ್ಲಿ ಹಾಕ್ತಿದ್ದೀನಿ 2. ಇದೊಂಚೂರು ಫ್ರೈ ಆಗಿ ಚಾಪ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಬಿಟ್ಟು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಟ್ಕೊಂಡಿದ್ವಲ್ಲ ಹಸಿ ಶುಂಠಿ ಬೆಳ್ಳುಳ್ಳಿ ಅದನ್ನು ಇದಕ್ಕೆ ಆ್ಯಡ್ ಮಾಡೋಣ. ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಇಷ್ಟೊಂದು ಅದಕ್ಕೆ ಹಾಕೋಣ. ಕುಕ್ಕಾಗಲಿ, ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು. ಅದು ಕುಕ್ ಆದಮೇಲೆ ಒಂದು ಸ್ವಲ್ಪ ಮಸಾಲೆ ಸ್ಪೈಸಸ್ ಹಾಕೋಣ. ಇದು ಒಂಚೂರು ಚೆನ್ನಾಗಿ ಇವಾಗ ಬೆಳ್ಳಿ ಒಂದು ಪ್ಲೇಟ್ ಹಾಕ್ಕೊಡೋಣ. ಸಾರಿ, ಪಾತ್ರೆ ಚೇಂಜ್ ಮಾಡಿದ್ದೀನಿ. ಫಸ್ಟು ಬಾಣಲಿಲಿಟ್ಟು ಈಗ ಕುಕ್ಕರಿಗೆ ಹಾಕಿದ್ದೀನಿ. ಅಂದರೆ ಅದು ಕುಕ್ಕರಿಗೆ ಹಾಕಿ ವಿಷಲ್ ಹೊಡಿಸ್ಬೇಕಲ್ಲ ಒಂದು ಬೇಯಲಿ ಅಂತ, ಅದಕ್ಕೆ. ಇದು ನೋಡಿ ನೀಟಾಗೆಲ್ಲ ಎಣ್ಣೆ ಬಿಟ್ಟಿದ್ದು. ಈಗ ಮಸಾಲೆ ಹಾಕೋಣ. ಅದಕ್ಕೆ ಒಂದು 1/4 ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ. ಎರಡು ಸ್ಪೂನು ಸಾಂಬಾರ ಪುಡಿ, ಸ್ವಲ್ಪ ಸಾಲ್ಟು. ಇದಕ್ಕೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಚೆನ್ನಾಗಿರುತ್ತೆ, ನಿಮಗೆ ಇಷ್ಟ. ಮಸಾಲೆ ಜಾಸ್ತಿ ತಿನ್ನೋರು ಅನ್ನೋ 1 ಸ್ಪೂನ್ ಚಿಕನ್ ಮಸಾಲೆ ಹಾಕ್ತೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣೂರಿಗೆ ಇಟ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ, ಇಲ್ಲಾಂದ್ರೆ ತಳ ಹಿಡಿಯೋ ಚಾನ್ಸಸ್ ತುಂಬ ಇದೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕೊಳ್ಳೋಣ, ತಳ ಹಿಡಿತೈತೆ ಅಂತ. ಸ್ವಲ್ಪ ಒಂದು ಕಾಫಿ ಕುಡಿಯೋ ಲೋಟದಲ್ಲಿ ಅಳತೆ ಮಾಡಿ ಸ್ವಲ್ಪ ಹಾಕಿ, ಇದು ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಚೆನ್ನಾಗಿ ಕುಕ್ ಆಗಲಿ. ಒಂದು ಪ್ಲೇಟ್ ಮುಚ್ಚಿ ಮಾಡಿದ್ರೆ ಕುಕ್ ಆಗೋಕ್ಕೆ. ನೋಡಿ ಯಾವ ಥರ ಎಣ್ಣೆ ಬಿಟ್ಟಿದೆ. ಇದಕ್ಕೆ ಇವಾಗ ನಾವು ಕಾಬೂಲ್ ಕಡಲೆ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಸರಿ ಐತೆ ನೋಡ್ಕೊಳ್ಳಿ. ಒಂಚೂರು ಸಾಲ್ಟ್ ಹಾಕಬೇಕು ಅಷ್ಟೇ. ನೋಡಿ ಇಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕ್ಯಾಪ್ ಹಾಕಿ 2 ವಿಷಲ್ ಹೊಡೆಸ್ಕೊತೀನಿ. ಗ್ರೇವಿ ಮಾಡಿರೋ ನೋಡಿ ಈ ಥರ ಫುಲ್ಲು ಚಪಾತಿಗೆ ಅಂತ ಫುಲ್ ಗ್ರೇವಿ ಮಾಡಿದ್ದೀನಿ. ಥಿಕ್ನೆಸ್ ಇರಲಿ ಅಂತ. ತಿಂದು ಟೇಸ್ಟ್ ಹೇಳ್ತೀನಿ ಹೆಂಗಿದೆ ಅಂತ. ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಬಂದಿದೆ. ಚಿಕನ್ ಸಾರು ಇದ್ದಂಗೆ ಇದು.